18 ವರ್ಷಗಳ ಈ ತಪಸ್ಸು ಶ್ರದ್ಧೆಯಿಂದ ಆರ್ಸಿಬಿ ಆಟಗಾರರು ಆಡಿದ್ರೂ ಕೂಡ 18 ವರ್ಷಗಳಲ್ಲಿ ಒಂದೇ ಒಂದು ಕಪ್ ಗೆಲ್ಲೋದಕ್ಕೆ ಆಗ್ಲಿಲ್ಲ ಅನ್ನುವಂತ ಬೇಸರ ಇತ್ತು. ಬಟ್ ಎಲ್ಲದಕ್ಕೂ ಕೂಡ ಅತಿ ದೊಡ್ಡ ಫುಲ್ ಸ್ಟಾಪ್ ಇಟ್ಟಿರೋದು ನಿನ್ನೆಯ ಫೈನಲ್ ಮ್ಯಾಚ್ ನಲ್ಲಿ ಗೆದ್ದು ಬೀಗಿದೆ ಆರ್ಸಿಬಿ. ಆ ಮೂಲಕ ಐಪಿಎಲ್ ನ ಕಿಂಗ್ ಆಗಿದೆ ಆರ್ಸಿಬಿ. ಅಭಿಮಾನಿಗಳ ನಿರಂತರ ತಪಸ್ಸಿಗೆ ಕೊನೆಗೂ ಫಲ ಸಿಕ್ಕಿದೆ. ಪಂಜಾಬ್ ಕಿಂಗ್ಸ್ ಮನಸಿ ಪಟ್ಟ ಮುಡಿಗೇರಿಸಿಕೊಂಡಿದೆ ನಮ್ಮ ಆರ್ಸಿಬಿ ಅನ್ನೋದು ಹೆಮ್ಮೆ. ಐಪಿಎಲ್ನ 18ನೇ ಆವೃತ್ತಿಗೆ ನಾನೇ ಬಾಸ್ ಅಂತ ವಿರಾಟ್ ಕೊಹ್ಲಿ ಹೇಳ್ಬಿಟ್ರು. ನಿನ್ನೆ ಅವರ ಮೈದಾನದಲ್ಲಿ ನಡೆದುಕೊಂಡಂತಹ ರೀತಿ, ಭಾವುಕರಾಗಿರುವಂತಹ ಕ್ಷಣ, ಮೋಸ್ಟ್ಲಿ ಅಭಿಮಾನಿಗಳ ಕಣ್ಮಂಚಗಳು ಕೂಡ ಒದ್ದೆಯಾಗಿತ್ತು ಅನ್ಸುತ್ತೆ ನಿನ್ನೆಯ ಮ್ಯಾಚ್ ಅನ್ನ ನೋಡ್ತಾ ಇದ್ದಾಗ. ಕಪ್ ಗೆಲ್ತಾ ಇದ್ದಂತೆ ದೇಶದಾದ್ಯಂತಲೂ ಕೂಡ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟುತ್ತೆ. ಕನಸು ನನಸಾಗಿರುವ ಹಿನ್ನೆಲೆ ಎಲ್ಲೆಡೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸೆಲೆಬ್ರೇಷನ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆಯ ಮ್ಯಾಚ್ ಅನ್ನ ಬಹಳ ಕಾತರದಿಂದ ಎದುರು ನೋಡ್ತಾ ಇದ್ರು. ಕಾರಣ 18 ವರ್ಷಗಳ ತಪಸ್ಸಿಗೆ ಫಲ ಸಿಗುತ್ತಾ ಅಂತ ಅಂತೂ ಇಂತೂ ಆ ತಪಸ್ಸಿಗೆ ಫಲ ಸಿಕ್ಕಾಗಿದೆ. ನಾವು ನಿನ್ನೆಯಿಂದಲೂ ಕೂಡ ಮಾತನಾಡ್ತಾ ಇದ್ವಿ. ಒಂದ್ ಕಡೆ 18 ವರ್ಷಗಳಿಂದ ವಿರಾಟ್ ಕೊಹ್ಲಿ ಅವರು ಕೂಡ ಆರ್ಸಿಬಿಗೆ ಆಡ್ತಾ ಇದ್ರು ಕೂಡ ಕಪ್ ಗೆಲ್ಲೋದಕ್ಕೆ ಆಗ್ಲಿಲ್ವಲ್ಲ ಅನ್ನುವಂತಹ ಬೇಸರ ಆಯಿತು. ನಮಗೆಲ್ಲ ಗೊತ್ತು, ಅವರು ಟೆಸ್ಟ್ ಮ್ಯಾಚ್ಗಳಿಂದ ನಿವೃತ್ತಿ ಘೋಷಣೆ ಮಾಡಿದ ಬಳಿಕ ಅಟ್ಲೀಸ್ಟ್ ಈ ಸಲ ಅವ್ರು ಕಪ್ ಗೆಲ್ಲೇಬೇಕು, ಈ ಕಪ್ಗೆ ಮುತ್ತಿಕ್ಲೇಬೇಕು. ಆ ಮೂಲಕ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಅದ್ಧೂರಿ ಬೀಳ್ಕೊಡುಗೆ ಸಮಾರಂಭ ಆಗಬೇಕು ಈ ಬಾರಿಯ ಮ್ಯಾಚ್ ಅಂತ ಅಭಿಮಾನಿಗಳು ಕೂಡ ಎದುರು ನೋಡ್ತಾ ಇದ್ರು. ಮೋಸ್ಟ್ಲಿ ನಿನ್ನೆಯ ಮ್ಯಾಚ್ ಆ ಎಲ್ಲ ಕಾತುರತೆಗೂ, ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದು ಸ್ಪಷ್ಟ ಉತ್ತರ ಕೊಡೋ ರೀತಿಯಲ್ಲಿತ್ತು. ಸಹಜವಾಗಿ ನಿನ್ನೆ ಮ್ಯಾಚ್ ಆರಂಭ ಆದಾಗ ಒಂದು ರೀತಿ ಆತಂಕಕ್ಕೊಳಗಾಗ್ತಾ ಇದ್ರು ಆರ್ಸಿಬಿ ಅಭಿಮಾನಿಗಳು, ಏನಾಗುತ್ತಪ್ಪ ಅಂತ. ಯಾಕಂದ್ರೆ ಸತತವಾಗಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಹೋಗೋದಕ್ಕೆ ಪ್ರಾರಂಭ ಆಗುತ್ತೆ. ಅಷ್ಟೊಂದು ರನ್ಗಳನ್ನ ಕೆಲ ಆಟಗಾರರು ಕೊಡ್ಲೇ ಇಲ್ಲ ಟೀಮ್ಗೆ ಅನ್ನುವಂತಹ ಬೇಸರ ಕೆಲ ಅಭಿಮಾನಿಗಳಿದ್ರೂ ಕೂಡ ಕೊನೆಯದಾಗಿ ಆಡಿರುವಂತಹ ಆ ಮ್ಯಾಚ್ ಇತ್ತಲ್ಲ, ಫೈನಲ್ನ ಮ್ಯಾಚ್ ಇತ್ತಲ್ಲ, ಬಹಳ ಕಾತರದಿಂದ ಅಭಿಮಾನಿಗಳು ಎದುರು ನೋಡ್ತಾ ಇದ್ರು. ಫೈನಲಿ ಆ ಕಾತರತೆಗೆ, ಆ ಸಂಭ್ರಮಕ್ಕೆ ನಿನ್ನೆ ಒಂದು ಸ್ಪಷ್ಟ ಉತ್ತರ ಸಿಕ್ತು. ಹಾಗಾಗಿ ಎಲ್ಲೆಡೆ ಕೂಡ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ಕೂಡ ಆಗ್ತಿದ್ದನ್ನ ನಾವು ಗಮನಿಸಿದ್ವಿ. ಯಾಕಂದ್ರೆ ನಿನ್ನೆಯಿಂದ ಹೇಳ್ತಾ ಇದ್ವಿ, ಬಹುತೇಕ ಬೇರೆ ಬೇರೆ ಫ್ರಾಂಚೈಸಿಗಳನ್ನ ನಾವು ಗಮನಿಸಿದ್ರೆ ಈ ಅಭಿಮಾನಿಗಳು ಬದಲಾವಣೆ ಆಗಬಹುದು, ಈ ಟೀಮ್ ಅಲ್ಲಪ್ಪ ಆ ಟೀಮ್ ಅಂತ. ಬಟ್ ಆರ್ಸಿಬಿ ಅಭಿಮಾನಿಗಳು ಹಾಗಲ್ಲ. 18 ವರ್ಷದಿಂದ ಒಂದೇ ಒಂದು ಕಪ್ ಗೆಲ್ಲದೆ ಇದ್ರು ಕೂಡ ನಮ್ಮ ಅಭಿಮಾನ ಕಡಿಮೆ ಆಗಿರ್ಲಿಲ್ಲ. ಇನ್ನು ಅದ್ರ ಮೇಲಿನ ಪ್ರೀತಿ ಜಾಸ್ತಿ ಆಗ್ತಾ ಇತ್ತು ಹೊರತು, ಅದ್ರ ಮೇಲಿನ ಅಭಿಮಾನ ಜಾಸ್ತಿ ಆಗ್ತಾ ಇತ್ತು ಹೊರತು ಯಾವತ್ತೂ ಕೂಡ ಕಡಿಮೆ ಆಗಿದ್ದೇ ಇಲ್ಲ. ಸೊ 18 ವರ್ಷಗಳಿಂದ ಆ ನಂಬಿಕೆ, ಆ ಪ್ರೀತಿ, ವಿಶ್ವಾಸ, ಅಭಿಮಾನ ಇಟ್ಕೊಂಡಂತಹ ಅಭಿಮಾನಿಗಳಿಗೆ ಖಂಡಿತ ನಿನ್ನೆಯ ಆ ಮ್ಯಾಚ್ ಫೈನಲಿ ಒಂದು ಸ್ಪಷ್ಟ ಉತ್ತರವನ್ನ ಕೊಡುವಲ್ಲಿ ಗೆದ್ದಿದೆ ಅಂತ ಹೇಳಬಹುದು. ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ನಿನ್ನೆ ಇಡೀ ಕರ್ನಾಟಕದಾದ್ಯಂತಲೂ ಕೂಡ ನೋಡೋದಕ್ಕೆ ಸಿಕ್ತು. ಪಟಾಕಿ ಸಿಡಿಸೋದೇನು, ಸಿಹಿ ಹಂಚಿ ಸಂಭ್ರಮಿಸೋದೇನು, ಕುಣಿದು ಕುಪ್ಪಳಿಸಿದ್ದಾರೆ ಬಹುತೇಕ ಅಭಿಮಾನಿಗಳು. ನೋಡಿ, ಒಂದು ಕ್ರಿಕೆಟ್ ಅಂದ ಮನರಂಜನೆಗಾಗಿ ನೋಡೋದಾದ್ರೂ ಕೂಡ ಅದು ಭಾವನಾತ್ಮಕವಾಗಿ ಎಷ್ಟರ ಮಟ್ಟಿಗೆ ನಾವು ಆ ಕ್ರಿಕೆಟ್ ಜೊತೆಗೆ, ಪ್ರಮುಖವಾಗಿ ಈ ಆರ್ಸಿಬಿ ಟೀಮ್ ಜೊತೆಗೆ ನಮ್ಮ ಕನ್ನಡಿಗರು ಬೆರೆತು ಹೋಗಿದ್ದಾರೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು. ಸೋತ್ರೆ ನಾವೇ ಸೋತ್ವೇನು ಅನ್ನೋ ರೀತಿಯಲ್ಲಿ ಫೀಲ್, ಬಟ್ ಗೆದ್ರೆ ನಾವೇ ಗೆದ್ದಿದ್ದೀವಿ ಅಂತ ನಿನ್ನೆ ಆ ಸಂಭ್ರಮ ಅಭಿಮಾನಿಗಳಲ್ಲಿ ನೋಡೋದಕ್ಕೆ ಸಿಕ್ತಲ್ಲ, ಇದಕ್ಕಿಂತ ಆ ದೃಶ್ಯಗಳು ಬೇರೆ ಬೇಡ ಅಂತ ಅನ್ಸುತ್ತೆ. ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇರುವಂತಹ ದೃಶ್ಯಗಳು. ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೊನೆಗೂ ಟ್ರೋಫಿ ಎತ್ತಿ ಹಿಡಿದಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಪಂಜಾಬ್ ಕಿಂಗ್ಸ್ ವಿರುದ್ಧದ ಫೈನಲ್ ಕಾದಾಟದಲ್ಲಿ ಆರ್ಸಿಬಿ 6 ರನ್ಗಳ ಜಯ ಸಾಧಿಸಿ ಚೊಚ್ಚಲ ಐಪಿಎಲ್ ಪ್ರಶಸ್ತಿ ತನ್ನದಾಗಿಸಿಕೊಂಡಿದೆ. ಶ್ರೇಯಸ್ ಪಡೆಗೆ ಗೆಲ್ಲಲು ಆರ್ಸಿಬಿ 191 ರನ್ಗಳ ಟಾರ್ಗೆಟ್ ನೀಡಿತ್ತು. ಆದರೆ ರಜತ್ ಪಡೆಯ ಬೌಲಿಂಗ್ ದಾಳಿಗೆ ತತ್ತರಿಸಿದ ಪಂಜಾಬ್ 185 ರನ್ಗಳಿಗೆ ಸರ್ವಪತನ ಕಂಡು ರನ್ನರ್ ಅಪ್ ಪ್ರಶಸ್ತಿಗೆ ತೃಪ್ತಿ ಪಡೆದುಕೊಂಡಿದೆ.
ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ನಾಯಕ ಶ್ರೇಯಸ್ ಅಯ್ಯರ್ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿದ್ರು. ಕೈಲ್ ಜೆಮಿಸನ್, ಫಿಲ್ ಸಾಲ್ಟ್ ಅವರನ್ನ ಔಟ್ ಮಾಡುವ ಮೂಲಕ ಪಂಜಾಬ್ನ ನಿರ್ಧಾರವನ್ನ ಸರಿ ಎಂದು ಸಾಬೀತುಪಡಿಸಿದ್ರು. ಸಾಲ್ಟ್ 16 ರನ್ ಗಳಿಸಿ ಔಟ್ ಆದ್ರು. ವಿರಾಟ್ ಕೊಹ್ಲಿ ತಂಡಕ್ಕಾಗಿ 43 ರನ್ ಗಳಿಸಿದ್ರೆ ಮಯಾಂಕ್ ಅಗರ್ವಾಲ್ 17 ಎಸೆತಗಳಲ್ಲಿ 24 ರನ್ ಗಳಿಸಿದ್ರು. ಇದರಲ್ಲಿ 2 ಬೌಂಡರಿ ಮತ್ತು 1 ಸಿಕ್ಸರ್ ಸೇರಿದ್ದವು. ಜಿತೇಶ್ ಶರ್ಮಾ 24 ಹಾಗೂ ರೊಮ್ಯಾರಿಯೋ ಶೆಫರ್ಡ್ 17 ಅಂತಿಮ ಹಂತದಲ್ಲಿ ತಂಡಕ್ಕೆ ಆಸರೆಯಾದ್ರು. ಕೈಲ್ ಜೆಮಿಸನ್ ಮತ್ತು ಹರ್ಷದೀಪ್ ಸಿಂಗ್ ತಲಾ 3 ವಿಕೆಟ್ಗಳನ್ನು ಪಡೆದ್ರು. ಬಳಿಕ ಟಾರ್ಗೆಟ್ ಬೆನ್ನಟ್ಟಿದ ಪಂಜಾಬ್ ಸ್ಫೋಟಕ ಆರಂಭ ಪಡೆದುಕೊಂಡಿತು. ಆರ್ಸಿಬಿ ಎದುರಾಳಿಯ ವಿಕೆಟ್ಗೆ ಮೊದಲಿಗೆ ಪರದಾಡಿತು. ಆದರೆ 5ನೇ ಓವರ್ನಲ್ಲಿ ಹ್ಯಾಸಲ್ವುಡ್ ತಂಡಕ್ಕೆ ಮೊದಲ ಬ್ರೇಕ್ ತಂದುಕೊಟ್ರು. 24 ರನ್ ಗಳಿಸಿದ ಪ್ರಿಯಾಂಶ್ ಔಟ್ ಆದ್ರು. ಬಳಿಕ ಪ್ರಭು ಸಿಮ್ರಾನ್ 26 ರನ್ ಹಾಗೂ ಜೋಯಿಶ್ ಇಂಗ್ಲಿಸ್ 39 ತಂಡಕ್ಕೆ ನೆರವಾಗಿ ಗೆಲುವಿನತ್ತ ಕೊಂಡೊಯ್ದಿದ್ರು. ಆದರೆ ಇವರ ಆಟಕ್ಕೆ ಕೃನಾಲ್ ಬ್ರೇಕ್ ಹಾಕಿದ್ರು. ಎರಡನೇ ಎಲಿಮಿನೇಟರ್ನಲ್ಲಿ ಹೀರೋ ಆಗಿದ್ದ ನಾಯಕ ಶ್ರೇಯಸ್ ಅಯ್ಯರ್ ಈ ಬಾರಿ ಕೇವಲ 1 ರನ್ಗೆ ನಿರ್ಗಮಿಸಿದ್ರು. ಬಳಿಕ ಬಂದ ಬ್ಯಾಟರ್ಗಳ ಪೈಕಿ ಕೊನೆಯ ಹಂತದವರೆಗೆ ಶಶಾಂಕ್ ಸಿಂಗ್ ಹೋರಾಡಿದ್ದು ಬಿಟ್ರೆ ಗೆಲುವು ತಂದುಕೊಡಲು ಸಾಧ್ಯವಾಗಲಿಲ್ಲ. ಕೊನೆಯ 6 ಎಸೆತಗಳಲ್ಲಿ ಪಂಜಾಬ್ ಗೆಲುವಿಗೆ 29 ರನ್ಗಳ ಅವಶ್ಯಕತೆ ಇತ್ತು. ಆದರೆ ಅಂತಿಮವಾಗಿ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 184 ರನ್ ಗಳಿಸಲಷ್ಟೇ ಶಕ್ತವಾಗಿ ಸೋಲೊಪ್ಪಿಕೊಳ್ತು. ಪಂಜಾಬ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಭರ್ಜರಿ ಗೆಲುವು ಸಾಧಿಸಿತು. ಈ ಮೂಲಕ ಆರ್ಸಿಬಿ 17 ವರ್ಷಗಳ ನಂತರ IPL ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಟ್ಟಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.